ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ, ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ ನಾವು ಇವತ್ತಿದ್ದೀವಿ ನಮ್ಮ ಕುಲದೇವತೆ ಆದ ಬನಶಂಕರಮ್ಮ ತಾಯಿ ದೇವಸ್ಥಾನದ ಹತ್ರ. ಸೊ ಬನ್ನಿ, ಈ ದೇವಸ್ಥಾನ ಹೇಗೆ ಹುಟ್ಟಿತು, ಹೆಂಗೆ ಸ್ಥಾಪನೆ ಆಯಿತು, ಈ ದೇವಸ್ಥಾನಕ್ಕೆ ಯಾರಿಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಹರ್ಷ ಅಂತ ಹೇಳ್ಬಿಟ್ಟು. ಓಕೆ, ಈಗ ಪ್ರಧಾನ ಅರ್ಚಕರು ನೀವೇನಾ? ನೀವೇ. ಓಕೆ ಓಕೆ ಓಕೆ. ಈ ದೇವಸ್ಥಾನ ಯಾವಾಗ ರೂಪಿದ್ದು? ಮೂಲ ಸ್ಥಾನ ಬಂದ್ಬಿಟ್ಟು ಕೆರೆ ದೇವಸ್ಥಾನ, ಉದ್ಭವ ಮೂರ್ತಿ ಬನಶಂಕರಿ ಅಂತ ಹೇಳ್ಬಿಟ್ಟು ಅಲ್ಲಿದೆ. ಬಾಗೂರು ಬನಶಂಕರಿ ಅನ್ನೋದು, ಬಾಗೂರು ಅಂದರೆ ಸಣ್ಣಕ್ಕಿ ಬಾಗೂರು ಅಂತ. ಇದು ಚೌಳರು ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಇದ್ದಂಥ ಊರು. ಗೂಗಲ್ ಮ್ಯಾಪಲ್ಲಿ ನೀವು ಬಾಗೂರು ಅಂತ ಹೊಡೆದ್ರೆ ಸಿಗಲ್ರಿ. ಸಣ್ಣಕ್ಕಿ ಬಾಗೂರು ಅಂತ ಹೊಡಿಬೇಕು, ಇಲ್ಲ ಭಾಗ್ಯಪುರಿ ಬಾಗೂರು ಅಂತ ಹೊಡಿಬೇಕು. ಮೂಲ ಸ್ಥಾನ ಬಂದ್ಬಿಟ್ಟು ಆ ಕೆರೆ ದೇವಸ್ಥಾನ, ಉದ್ಭವ ಮೂರ್ತಿ ಬನಶಂಕರಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಬರಗಾಲ, ಬಾದಾಮಿಯಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಪೂಜಾರ್ ಅರ್ಚಕರುಗಳು ವಲಸೆ ಬರ್ತಾರೆ. ವಲಸೆ ಬಂದಂಥ ಸಂದರ್ಭದಲ್ಲಿ ಈ ಬಾಗೂರು ಭಾಗ್ಯಪುರಿ ಅನ್ನೋ ಊರಿಗೆ ವಲಸೆ ಬಂದಿರ್ತಾರೆ. ವಲಸೆ ಬಂದಂಥ ಸಂದರ್ಭದಲ್ಲಿ ಆ ತಾಯಿ ಆ ಅರ್ಚಕರ ಜೊತೆ ಮಾತಾಡ್ತಿರುತ್ತಂತೆ. ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ತಾಯಿನೂ ನನ್ನ ಪೂಜೆ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನು ಇಲ್ಲಿಗೆ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಿರಿಲ್ಲಮ್ಮ, ನೀನು ಅಲ್ಲೇ ಇರಬೇಕು, ನಿನ್ನ ಸ್ಥಾನ ಅಲ್ಲೇ, ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾರಂತೆ ಅರ್ಚಕರು. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿರೋ ಸಂದರ್ಭದಲ್ಲಿ ಬಾಗೂರು ಚೌಡ್ರ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ರಾಜರ ಅಪ್ಪಣೆ ತಗೊಂಡು ಅಲ್ಲಿ ದೇವಸ್ಥಾನ, ಒಂದು ಸಣ್ಣದಾಗಿ ದೇವಸ್ಥಾನ ಕಟ್ತಾರೆ. ಕಟ್ಟಿದಂಥ ಸಂದರ್ಭದಲ್ಲಿ ಅಲ್ಲಿ ತಾಯಿ ಪ್ರತಿಷ್ಠಾಪನೆ ಆಗ್ತಾಳೆ. ಆಮೇಲೆ ಅಲ್ಲಿರೋ ಬಾದಾಮಿ ಅವ್ರಿಗೆ ಶಕ್ತಿ ಇಲ್ಲ ಅಂತ ಗೊತ್ತಾಗುತ್ತೆ. ಅವರು ಬಂದ್ಬಿಟ್ಟು ಇಲ್ಲಿಗೆ ಗೊತ್ತಾಗುತ್ತೆ, ಇಲ್ಲಿ ಇದ್ದಾಳೆ ತಾಯಿ, ಇಲ್ಲಿ ನೆಲೆಸಿದಾಳೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರು ಅಲ್ಲಿಗೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ದೇವ್ರನ್ನ ಕರ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಂಡೆ ಇದೆ. ಆ ಬಂಡೆ ಮೇಲೆ ಪಾದ ಊರಿ ಆ ಪಾದ ಸುತ್ತ ಒಂದು ನಾಗರಾವು ಸರ್ಪ ಆ ಪಾದ ಸುತ್ತರಿದೆ. ಇಲ್ಲಿ ಕೆರೆ ಹತ್ರ ಅಲ್ಲಲ್ಲ, ಇನ್ನೊಂದು ಜಾಗ ಇದೆ, ಅಲ್ಲಿದೆ. ಅದೆಲ್ಲಿದೆ ಸ್ವಾಮಿ? ಅದು ಇನ್ನು ಮುಂದೆ ಒಂದು ಜಾಗ ಇದೆ, ಹೋಗ್ಬೇಕು. ಉದ್ಭವ ಮೂರ್ತಿ ಬನಶಂಕರಿ ಆವಾಗ ಅಲ್ಲಿ ಪ್ರತಿಷ್ಠಾಪನೆ, ರಾಜರ ಅಪ್ಪಣೆ ತಗೊಂಡು ಆ ತಾಯಿ ಪ್ರತಿಷ್ಠಾಪನೆ ಅಲ್ಲಿ ಉದ್ಭವ ಮೂರ್ತಿ ಬನಶಂಕರಿಯಲ್ಲಿ ಮಾಡ್ತಾರೆ. ಮಾಡೋಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಎಲ್ಲೋ ದೇವರು ಪ್ರತಿಷ್ಠಾಪನೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರೋ ದೇವ್ರನ್ನ ತಗೊಂಡೋಗ್ಬಿಟ್ಟು ಇನ್ನೊಂದು ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಅವಾಗಿಂದನೂ ಹಿಂದೆ ಉದ್ಭವ ಮೂರ್ತಿ, ನೀವು ಫೋಟೋ ಹೊಡೆದ್ರು ಅಲ್ಲಿದು, ಆವಾಗ ಉದ್ಭವ ಮೂರ್ತಿ ಬನಶಂಕರಿ ಅಲ್ಲಿ ಉದ್ಭವ ಆಗ್ತಾ ಇದೆ. ಶಕ್ತಿ ಎಲ್ಲ ಅಲ್ಲಿದೆ. ಇಲ್ಲಿ 59ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ. 1959ರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ತಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ತಾಯಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತದೆ. ಒಕ್ಕಲು ಭಕ್ತಾದಿಗಳು ಎಲ್ಲ, ಸರ್ವ ಒಕ್ಕಲುಗಳು ಭಕ್ತಾದಿಗಳು ಎಲ್ಲರೂ ಬಂದು ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಹಂಗಾಗಿ ಆ ತಾಯಿ ಎಲ್ಲರಿಗೂ, ಭಕ್ತಾದಿಗಳಿಗೆಲ್ಲರಿಗೂ ಸುಖ ಸಂಪತ್ತು ಎಲ್ಲ ಕೊಟ್ಟು ತಾಯಿ ಕಾಪಾಡಿದಾಳೆ. ಸೊ ಗಾಯ್ಸ್, ಈಗಲೂ ಕೂಡ ಕೆರೆ ಹತ್ರ ತಾಯಿ ಉದ್ಭವ ಆಗಿದ್ದಾರೆ ಅಂತ ಇರಲ್ಲ, ಈಗಲೂ ಕೂಡ ಕ್ಷಣಕ್ಕೂ ಅದು ಉದ್ಭವ ಆಗ್ತಾ ಇದೆ, ಬೆಳೀತಾ ಇದೆ. ಬೆಳೀತಾ ಇದೆ. ಸೊ ಈ ದೇವಸ್ಥಾನದ್ದು ಪವಾಡ, ಈ ತಾಯಿ ಮಹಿಮೆ, ಭಕ್ತರು ಯಾರು ಏನು ಕಷ್ಟ ಅಂತ ಬಂದಿರ್ತಾರೋ ಅವ್ರಿಗೆಲ್ಲದನ್ನು ತಾಯಿ ಈಡೇರಿಸ್ಕೊಟ್ಟಿದ್ದಾಳೆ. ಈ ತಾಯಿ ಸನ್ನಿಧಾನದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಗಂಗೆ ಪೂಜೆ ಮಾಡಿ ತಾಯಿ ಪ್ರದಕ್ಷಿಣೆ ಹಾಕಿರೆ ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನ ಭಾಗ್ಯ ಸಿಕ್ಕಿದೆ, ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಸಿಕ್ಕಿದೆ, ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಕ್ಕಿದೆ. ಆ ತಾಯಿ ಏನು ಆ ಬಾವಿ ಸ್ನಾನ ಮಾಡಿ ದೇವ್ರ ಪ್ರದಕ್ಷಿಣೆ ಹಾಕಿ ಅವ್ರ ಸಂಕಲ್ಪ ಏನಿರುತ್ತೋ ಆ ಸಂಕಲ್ಪ ಕೇಳಿದವ್ರಿಗೆ ಎಲ್ಲರಿಗೂ ಆ ಸಂಕಲ್ಪ ಈಡೇರಿದೆ. ಓಕೆ. ಸೊ ಇದು ನಮ್ಮನೆ ದೇವರು ಅಂತ ನಾನು ಕೊಚ್ಕೊಂಡು ಹೇಳ್ತಾ ಇಲ್ಲ, ಇದು ನನ್ನ ಸುತ್ತಮುತ್ತ ನನ್ನ ಅಣ್ಣ ತಮ್ಮಂದಿರಿಗೆ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು. ತಾಯಿ ನಂಬ್ಕೊಂಡು ಬಂದರೆ ಖಂಡಿತ ಪವಾಡ ಆಗೋದಂತೂ ಪಕ್ಕಾ ಗ್ಯಾರಂಟಿ. ಸೊ ಹಾಗೆ ಸ್ವಾಮಿ, ದೇವಸ್ಥಾನ ಎಲ್ಲ ಈಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಇದಕ್ಕೆಲ್ಲ ಯಾರ್ಯಾರು ಇದ್ದಾರೆ, ಯಾರ್ಯಾರು ಬೆನ್ನೆಲುಬಾಗಿ ಕಮಿಟಿ ಅವರೆಲ್ಲ ಬೆನ್ನೆಲುಬಾಗಿದ್ದಾರೆ. ಆಮೇಲೆ ಈ ತಾಯಿ ಒಕ್ಕಲುಗಳು ಭಕ್ತರು ಎಲ್ಲರೂ ಸಹ ಬೆನ್ನೆಲುಬಾಗಿದ್ದಾರೆ. ಓಕೆ ಓಕೆ. ಹೇಳ್ತಾ ಕೊನೆಗೆ ಏನಾದ್ರು ಒಂದು ಮಾತು? ಏನಿಲ್ಲ ಸರ್, ಈ ತಾಯಿ ನಂಬಿದವ್ರಿಗೆ ಯಾರನ್ನೂ ಕೈ ಬಿಟ್ಟಿಲ್ಲ, ಎಲ್ಲರನ್ನೂ ಕೈ ಹಿಡಿದು ಮೇಲೆತ್ತುತ್ತಾಳೆ. ಓಕೆ ಸ್ವಾಮಿ.
ತಾಯಿ ಆಶೀರ್ವಾದ ಶತಮಾನಂ ಭವತಿ ಸದಾಯುಷ್ಪುರುಷೇವೇಂದ್ರಿಯೇ ಪ್ರತಿಷ್ಠತೆ ಬನಶಂಕರ್ಯಾಗ ಚೌಡೇಶ್ವರಿಯ ಅಭಯಸ್ತ ಸದಾ ಕ್ಲಿಷ್ಟಾರ್ಥ ಪ್ರಾಪ್ತಿರಸ್ತೋ. ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ತಾಯಿ ಶಂಕರಿ ಶಂಕರಿ ಶಂಕರಿ. ಹೇಗಿದೆ ನಮ್ಮ ದೇವಸ್ಥಾನ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹಳ್ಳಿ ವಾತಾವರಣದಲ್ಲಿ ಆಮೇಲೆ ಕೆರೆ ಕಟ್ಟೆ ಹತ್ರ ದೇವಸ್ಥಾನ ಇದ್ದಿದ್ದು ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿದೆ. ಸೊ ನಿಮಗೆಲ್ಲ ಬೋರ್ ಆಗ್ತಾ ಇದೆ ಅಂದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಒನ್ ಡೇ ವಿಸಿಟ್ ಥರ ಈ ಕಡೆ ಬಂದು ಹಾಗೆ ಚಿತ್ರದುರ್ಗ ಕೋಟೆ ಎಲ್ಲ ನೋಡಿಕೊಂಡು ಹೋಗ್ಬೋದು ಗೈಸ್. ಫುಲ್ ತೋಟ, ಆ ಕಡೆ ಈ ಕಡೆ ತೋಟ, ಕೆರೆ ಒಂದು ಕಡೆ ಮತ್ತು ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ. ಡೇ ಔಟಿಂಗ್, ಒಂದು ಪಿಕ್ನಿಕ್ ಆಗುತ್ತೆ ನಿಮ್ಗೆಲ್ಲರಿಗೂ. ಹೇಳು ಕುಟ್ಟಿ ಹೇಗಿದೆ ಅಂತ. ಹೇಳಿ ಪರವಾಗಿಲ್ಲ, ಒಂಚೂರೇ ಚೂರು ಹೇಳಿ, ಒಂಚೂರೇ ಚೂರು ಹೇಳಿ. ಅದಕ್ಕೆ ಹೆಂಗೈತೆ ಮದ್ವೆ ಆದ್ಮೇಲೆ ಬಂದಿದ್ದೀರಾ ನಮ್ಮ ಅಣ್ಣನ ಜೊತೆ? ನಮ್ಮ ಮನೆ ದೇವ್ರು ಹೇಗಿದೆ? ಚೆನ್ನಾಗಿದೆ. ಯಾವ ದೇವರಾದ್ರೇನು ಎಲ್ಲ ದೇವರು ಒಂದೇನೆ, ಚೆನ್ನಾಗಿದೆ. ಇಲ್ಲಿ ಬಾಗೂರು ಬನಶಂಕರಮ್ಮ ತಾಯಿ ದೇವಸ್ಥಾನ ಹೇಗಿದೆ? ತುಂಬಾ ಚೆನ್ನಾಗಿದೆ, ಪೂಜೆನೂ ಚೆನ್ನಾಗಾಯ್ತು. ಇನ್ನ ಸ್ವಲ್ಪ ಪೂಜೆ ಇದೆ, ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸ್ತಾರೆ, ಎಲ್ಲ ಪೂಜೆ ಫುಲ್ ನೋಡಿ. ಅಥವಾ ನಿಧಾನ ಆಗುತ್ತಾ? ನಿಧಾನ ಆಗಿ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ ಅಂತ ನೀನು ಮಾತು ಕೊಡು, ನಾನು ನಿನ್ನ ಹಂಗೆ ನಡ್ಕೊಳ್ತೀನಿ. ಇನ್ನೇನಮ್ಮ ಬೇಕು ನಿಮಗೆ? ಬಂದು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಬಾ ಆಯ್ತು, ಬೇಗ ಮಾಡಿಕೊಡು. ನನ್ನ ಕೆಲಸ ನಿಮಗೆ ನಾನು ಈ ಸೇವೆ ಮಾಡ್ತೀನಿ. ನಿಧಾನ ಬೇಗ ಕೈ ಸದಂತ ಮಾಡ್ಕೊಡ್ಬಿಡು. ನೋಡಿ ನೋಡಿ ಹೇಗಿದೆ ಈ ತಾಯಿ ಮಹಿಮೆ. ನೋಡ್ತಿದ್ರೆ ಮೈ ಜುಮ್ಮ ಅನ್ಸುತ್ತೆ ನಮಗಂತೂ. ಈ ತಾಯಿ ಈ ಜಾಗದಲ್ಲಿ ಯಾರಿಗೂ ಸುಮ್ಮನೆ ಭಾಷೆ ಕೊಡಲ್ಲ. ಅದೇ ಭಾಷೆ ಕೊಟ್ಟರೆ ಯಾರ ಕೈಯೂ ಬಿಡಲ್ಲ. ಅದು ಕೆಲಸ ಆಗುತ್ತೆ, ನಾನು ಮಾಡ್ಕೊಡ್ತೀನಿ ಅನ್ನೋದಾದರೆ ಮಾತ್ರ ಬಲಗಡೆ ತಿರುಗುತ್ತೆ. ಅದೇ ಕೆಲಸ ಮಾಡ್ಕೊಡೋಕ್ಕಾಗಲ್ಲ, ಅದಾಗಲ್ಲ, ಹೋಗ್ಬೇಡಿ ಆ ದಾರಿಗೆ ಅನ್ನೋದಾದರೆ
ನೋಡಿ ನೀವೇ ನೋಡ್ತಾ ಇದ್ದೀರಾ, ಎಡಗಡೆ ತಿರುಗ್ಬಿಡುತ್ತೆ. ಸೊ ತುಂಬ ಪವಾಡವುಳ್ಳ ಜಾಗ ಆಗಿದೆ ಇದು. ನೀವೇ ದಾರಿ ತೋರಿಸ್ಬೇಕು ಇವ್ರಿಗೆ. ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಗರಿಕೆ ತಂದರೆ ನೀನು, ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಕೈ ನೀನೆ ಗಣಪನೆ ಕೈ ಹಿಡಿಯೋ ನನ್ನ. ಶರಣು ಶರಣಯ್ಯ ಶರಣು ಬೆನಕ, ನೀಳಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಬಾನ ಸೂರ್ಯರಿ ಮೇಲೆ ಚೆಂದುಳ್ಳಿ ತಾಯಿ ಬನಶಂಕರಮ್ಮನ ಮೇಲೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ತಾಯಿ ಬರುವಾಗ ಮನವೆಲ್ಲ ಕಂಬೆಂದು, ತಾಯಿ ಬರುವಾಗ. ಬನಶಂಕರಿ ತಾಯಿ ಮಾತಾಕೆ, ಕುಲದೇವತೆ ಬನಶಂಕರಿ ತಾಯಿ ಮಾತಾಕೆ. बनशंकरी ताई माता की जय. ಯಾಕೆ ಸುಮ್ಮನೆ ನೀವು ತಡ ಮಾಡ್ತಾ ಇದ್ದೀರಾ? ನಿಮಗೆ ನಿಮ್ಮ ಮನಸ್ಸಲ್ಲಿ ಇಲ್ಲ ನಾನು ಈ ಸನ್ನಿಧಾನಕ್ಕೆ ಬರಬೇಕು ಅಂತ ಅಂದರೆ ನಿಮ್ಗೆ ಎಲ್ಲಿ ಏನು ಎತ್ತ ಅಂತ ಅಡ್ರೆಸ್ ಗೊತ್ತಾಗ್ತಾಯಿಲ್ಲ ಅಂದರೆ, ಸೊ ಈಗ ಬೆಂಗಳೂರಿಂದ ಅಥವಾ ಸುತ್ತಮುತ್ತ ಕಡೆಯಿಂದ ಈಗ ನನ್ನ ಪ್ರೇಕ್ಷಕರು, ನನ್ನ ಹೃದಯ ಪ್ರಜೆಗಳು ಈ ಸನ್ನಿಧಾನಕ್ಕೆ ಬರಬೇಕು, ಹೇಗೆ ಬರಬೇಕು ಅಂತ ಅಂದರೆ ಹೇಗೆ ಬರ್ಬೋದು? ಬೆಂಗಳೂರಿನಿಂದ ಬಸ್ಸಿಗೆ ಬರ್ಬೋದು ಅಥವಾ ಟ್ರೈನಿಗೆ ಬರ್ಬೋದು. ಬೆಂಗಳೂರಿನ ಬಸ್ಸಿಗೆ ಬಂದರೆ ಹೊಸದುರ್ಗಕ್ಕೆ ಬರಬೇಕು, ಹೊಸದುರ್ಗದಿಂದ ಅಂದರೆ ಹೊಸದುರ್ಗ ರೋಡಿಗೆ ಬರಬೇಕು. ಓಕೆ, ಅಲ್ಲಿಂದ ಆಟೋಗಳು ಸೌಕರ್ಯ ಇದ್ದಾವೆ. ಇಲ್ಲಿಗೆ ಏನಂತ ಹೇಳ್ಬಿಟ್ಟು ಬರಬೇಕು? ಬಾಗೂರು ಅಂತ ಹೇಳಿ ಬರಬೇಕು. ಬಾಗೂರು ಬನಶಂಕರಮ್ಮ ತಾಯಿ ಅಂದರೆ ಕರ್ಕೊಂಡು ಅವರೇ ಬಿಡ್ತಾರೆ. ಓಕೆ, ಇಲ್ಲಿ ಬಂದ ಮೇಲೆ ಜನರು ನಾನು ಸುತ್ತಮುತ್ತ ನೋಡ್ಬಿಟ್ಟು ಇಲ್ಲೊಂದ್ ದಿನ ಇರಬೇಕು ಅಂತಂದ್ರೆ ಸೌಕರ್ಯಗಳೆಲ್ಲ ಇದೆಯಾ? ಸೌಕರ್ಯ ಎಲ್ಲ ಇದೆ. ಓಕೆ, ಚೌಟ್ರಿ ಇದಾವು, ಮತ್ತೆ ಊಟ ದೇವಸ್ಥಾನ ಮಾಡ್ಕೊಡ್ತಾರೋ. ಇಲ್ಲೇ ದೇವಸ್ಥಾನದಿಂದನೇ ಮಾಡ್ತೀರಾ? ದೇವಸ್ಥಾನ ಬೇರೆ ಮಾಡ್ತೀವಿ. ಅವ್ರೇನ 5 ಊಟ 10 ಊಟ ಹಿಂಗೆ ಹೇಳಿದ್ರೆ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಸ್ವಾಮಿ, ಈಗ ಭಕ್ತಾದಿಗಳು ಬರ್ತಾರೆ, ಬಂದ ಮೇಲೆ ಅವ್ರಿಗೆ ಸೌಕರ್ಯಗಳು ಯಾವ್ಯಾವ ಥರ ಇದೆ ಇಲ್ಲಿ? ಸರ್, ನಮ್ಮಲ್ಲಿ ಪ್ರತಿ ಹುಣ್ಣಿಮೆಯಲ್ಲೂ ಬೆಳಗ್ಗೆಯಿಂದ ಮಧ್ಯಾಹ್ನ ಮುಂಟನೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಹುಣ್ಣಿಮೆ ದಿನ ಪ್ರತಿ ಹುಣ್ಣಿಮೆಯಲ್ಲೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಸರ್ವ ಭಕ್ತಾದಿಗಳು ಯಾರು ಬೇಕಾದರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗ್ಬೋದು. ಓಕೆ ಓಕೆ. ಆಮೇಲೆ ವರ್ಷಕ್ಕೊಂದ್ಸರಿ ಜಾತ್ರಾ ಮಹೋತ್ಸವ ಮಾಡ್ತಾರೆ ಅಂತ ಹೇಳ್ತಾರೆ. ಹುಣ್ಣಿಮೆ ಜಾತ್ರೆ ಮಹೋತ್ಸವ ಮಾಡ್ತೀವಿ, 2 ದಿವಸ ಮಾಡ್ತೀವಿ. ಜಾತ್ರೆ ಹಿಂದೂ ದಿವಸ ಶಾಕಂಬರಿ ಅಲಂಕಾರ ಇರುತ್ತೆ, ತರಕಾರಿ ಅಲಂಕಾರ ಇರುತ್ತೆ. ಪಲ್ಯದ ಹಬ್ಬ ಅಂತಲೂ ಮಾಡ್ತೀವಿ. ಅವತ್ತು ಮರೋ ದಿವಸ ಬಂದುಣ್ಮೆ ರಥೋತ್ಸವ ಇರುತ್ತೆ. ನಮ್ಮಲ್ಲಿ ರಥೋತ್ಸವ ಆಗುತ್ತೆ. ಒಂದು 12ರಿಂದ 1 ಗಂಟೆ ಒಂದು ಲಗ್ನದಲ್ಲಿ ನಾವು ರಥೋತ್ಸವ ಎಳಿತೀವಿ. ಸರ್ವ ಭಕ್ತಾದಿಗಳು ಎಲ್ಲರೂ ಸತ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು.
ಹೌದು, ನಿಜವಾಗ್ಲೂ ನಾನು ನೋಡಿದ್ದೀನಿ ಆ ಬ್ರಹ್ಮರಥೋತ್ಸವ ಅಲ್ವಾ ಸ್ವಾಮಿ, ಆ ಬ್ರಹ್ಮರಥೋತ್ಸವಕ್ಕೆ ನಾನು ಬಂದಿದ್ದೀನಿ. ಸೊ ಇಲ್ಲಿನ ಭಕ್ತಾದಿಗಳು ಅಲಕ್ ಸೇವೆ ಅಂತ ಹಾಕೊಳ್ತಾರೆ. ಅಲಕ್ ಸೇವೆ ಯಾಕೆ ಹಾಕೊಳ್ತಾರೆ ಸ್ವಾಮಿ? ಅಲಕ್ ಸೇವೆ ಅದು ಕುಲದೇವತೆ, ನಾವು ಫಸ್ಟಿಂದನೂ ತಾಯಿ ನಡೆಸ್ಕೊಂಡ್ ಬಂದಿದ್ದೀವಿ, ಪದ್ಧತಿ ನಮ್ಮಲ್ಲಿ ನಡೆಸ್ಕೊಂಡ್ ಬಂದಿದ್ದೀವಿ. ಹಂಗಾಗಿ ಅಲಕ್ ಸೇವೆ, ಕತ್ತಿ ಸೇವೆ ನಾವು ಮಾಡಲೇಬೇಕು, ಅದು ಮಾಡ್ತೀವಿ. ಬರೀ ಇಲ್ಲಿರೋರು ಮಾತ್ರ ಅಲ್ಲ, ಎಷ್ಟು ಕಡೆಯಿಂದ ಅಂದರೆ ಈ ಕುಲಸ್ಥರು ಅಂದರೆ ಲೈಕ್ ದೇವಂಗದವರು ಅಂತ ತುಂಬ ಜನ ಕುಲಸ್ಥರಿದ್ದಾರೆ. ಅವರೆಲ್ಲ ಬಂದು ಅಲಕ್ ಸೇವೆ ಹಾಕೊಳ್ತಾರೆ. ವರ್ಷಕ್ಕೆ 2 ದಿವಸ ಬಂದು ಪ್ರತಿಯೊಬ್ಬರು ಬಂದು ಅಲಕ್ ಸೇವೆ ಹಾಕೊಂಡು ತಾಯಿನ ವಿಜೃಂಭಣೆಯಿಂದ ಆನಂದದಿಂದ ಬರ ಮಾಡಿಕೊಂಡು ಇರಿಸ್ಕೊಳ್ತಾರೆ ಅಂತ ಹೇಳ್ತಾ, ನನ್ನ ಚಾನಲ್ನ ನೋಡೋರಿಗೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಕ್ಕೆ ಹೊಸ ಥರದ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ಬಂದು MRGDS ಕನ್ನಡಿಗ ಅಂತ ಹೇಳ್ತಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಸ್ವಾಮಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಗಂಟೆ ಹೊಡೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ